ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ದಾಸವಾಳ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಈ ದಾಸವಾಳ ಗಿಡಗಳಿಗೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಇದರಿಂದ ಒಳ್ಳೆ ಹೂವೆಲ್ಲನೂ ಸಹ ಸಿಗುತ್ತೆ. ಹಂಗಾಗಿ ನಾನು ನನ್ನ ಗಾರ್ಡನಲ್ಲಿರೋಂತಹ ಗಿಡಗಳಿಗೆ ತುಂಬಾ ಕೇರ್ ಮಾಡ್ತೀನಿ. ಆ ಕೇರ್ ಮಾಡೋದ್ರಿಂದನೇ ನನಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಎಲ್ಲನೂ ಸಹ ಸಿಗೋದು. ಅದರಲ್ಲೂ ನಾವು ಯಾವುದೇ ರೀತಿ ದುಡ್ಡು ಕೊಟ್ಟು ಗೊಬ್ಬರ ತೊಗೊಬಂದು ಮತ್ತು ಫರ್ಟಿಲೈಸರ್ನ ತೊಗೊಬಂದು ಹಾಕೋ ಬದಲು ಮನೇಲಿರೋವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಈ ರೀತಿನ ಹಾಕೋಬೋದು. ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲೇ ಮೂರು ಹೂವೆಲ್ಲ ಬರುತ್ತೆ. ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ಗೊಬ್ಬರನ ಹಾಕ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಹುಳಿ ಬಂದಿರೋ ಅಂತಹ ಮಜ್ಜಿಗೆ, ಅಂದರೆ ಇದು ನಾನು ತುಂಬ ದಿನದಿಂದ ಹಾಗೆ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಬೆಣ್ಣೆ ಎಲ್ಲ ತೆಗೆದ ಮೇಲೆ ಸಿಗುತ್ತಲ್ಲ ನಮಗೆ ಮಜ್ಜಿಗೆ, ಆ ಥರ ಮಜ್ಜಿಗೆ ಇದು. ಅಂದರೆ ತುಂಬ ಚೆನ್ನಾಗಿ ಹುಳಿ ಎಲ್ಲ ಬಂದಿದೆ. ಇದಕ್ಕೆ ನಾನು ಒಂದೆರಡು ಮೂರಷ್ಟು ನಾನು ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿನ ಯಾಕೆ ಹಾಕ್ತಿದ್ದೀವಿ ಅಂದರೆ ಯಾವುದೇ ರೀತಿ ಕೀಟಗಳು ಗಿಡದ ಹತ್ರ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇನ್ನು ಮತ್ತೆ ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನ ಹಾಕ್ತಾಯಿದ್ದೀನಿ. ಹಿಂಗೂ ಅಷ್ಟೇ ಗಿಡಗಳಿಗೆ ತುಂಬಾ ಒಳ್ಳೆಯದು. ಇನ್ನು ಇದು ಒಂದು ಸ್ಪೂನಷ್ಟು ನಾನು ಕಾಫಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಈ ಕಾಫಿ ಪೌಡ್ರು ನೀವು ಇನ್ಸ್ಟೆಂಟ್ ಆದರೂ ಹಾಕೋಬೋದು, ಇಲ್ಲ ಈ ಮಾಮೂಲಿ ಕಾಫಿ ಪೌಡ್ರ್ ಇರುತ್ತೆ ನೋಡಿ, ಅದನ್ನಾದರೂ ನೀವು ಹಾಕೋಬೋದು. ನೋಡಿ, ಇಂಗು, ಬೆಳ್ಳುಳ್ಳಿ ಮತ್ತು ಕಾಫಿ ಪೌಡ್ರು ಈ ಮೂರನ್ನು ಹಾಕ್ಬಿಟ್ಟು ಮಜ್ಜಿಗೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಬಕೆಟಲ್ಲಿ ನಾನು ಪ್ಲೇನ್ ನೀರನ್ನ ತೊಗೊಂಡಿದ್ದೀನಿ. ಆ ಪ್ಲೇನ್ ನೀರಿಗೆ ಇದರಲ್ಲಿ ನಾನು ಒಂದು ಜಗ್ಗು ಅಥವಾ 1.5 ಜಗ್ ಆಗೋಷ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇದೇನು ಹೆಚ್ಚು ಕಮ್ಮಿ ಆದರೂ ಏನು ಸಮಸ್ಯೆ ಆಗೋದಿಲ್ಲ, ಯಾಕೆಂದರೆ ಆರ್ಗಾನಿಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಡಿಮೆ ಆದ್ರೂ ಪರವಾಗಿಲ್ಲ. ಹಂಗಾಗಿ ನಾನು ಇದು 1 ಜಗ್ ಹಾಕ್ಕೊಂಡಿದ್ದೆ, ಅದಕ್ಕೆ ಯಾಕೋ ನನಗೆ ಸಾಕಾಗಿಲ್ಲ ಅನ್ನಿಸ್ತು. ನೋಡಿ, ಇನ್ನೂ ಒಂದು ಅರ್ಧ ಜಗ್ಗಷ್ಟು ಹಾಕ್ಬಿಟ್ಟು ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಮಣ್ಣಿಗೂ ಸಹ ಹಾಕ್ಬೋದು ಮತ್ತು ಸ್ಪ್ರೇ ಕೂಡ ಮಾಡ್ಬೋದು. ನಾನು 2 ವಿಧಾನದಲ್ಲೂ ಸಹ ತೋರಿಸ್ತಿದ್ದೀನಿ. ನೋಡಿ, ಇದು ಒಂದು ಜ್ಯೂಸ್ ಬಾಟ್ಲು, ಅಂದರೆ ಸ್ಪ್ರೇ ಬಾಟ್ಲು ಬರುತ್ತಲ್ಲ ಆ ಥರ ಜ್ಯೂಸ್ ಬಾಟ್ಲು. ಅದಕ್ಕೆ ನಾನು ಮುಚ್ಚಳಿಕೆ ಹೋಲ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಯಾವುದಾದ್ರೂ ಒಂದು ವೇಸ್ಟು ಸ್ಕ್ರೂ ಡ್ರೈವರ್ ಏನಾದರೂ ಇರುತ್ತಲ್ಲ, ಅದನ್ನು ನಾವು ತೂತ ಮಾಡಿಬಿಟ್ಟು ಗ್ಯಾಸಲ್ಲಿ ಕಾಯಿಸ್ಬಿಟ್ಟು ಹೋಲ್ ಮಾಡಿಕೊಂಡ್ರೆ ಈ ಥರ ಹೋಲ್ ಆಗುತ್ತೆ. ಯಾಕೆ ಈ ಥರ ಬಾಟ್ಲಲ್ಲಿ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ, ಸ್ಪ್ರೇ ಬಾಟ್ಲಲ್ಲಿ ಹುಳಿ ಮಜ್ಜಿಗೆದು ಅದು ಜಿಡ್ಡೆಲ್ಲ ಸೇರ್ಕೊಂಡ್ಬಿಟ್ಟು ಅದು ಬಾಟ್ಲು ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಬಾಟ್ಲಲ್ಲಿ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಂದರೆ ಸ್ವಲ್ಪ ಹೋಲೆಲ್ಲ ದೊಡ್ಡದಾಗಿರುತ್ತೆ, ಅದು ಏನೇ ಕಟ್ಕೊಂಡ್ರೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮೊಗ್ಗು ಉದುರೋದೆಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ. ನನ್ನ ಗಾರ್ಡನಲ್ಲಿರುವಂತಹ ದಾಸವಾಳ ಗಿಡದಲ್ಲಿ ಯಾಕೋ ಇದ್ದಕ್ಕಿದ್ದಂಗೆ ಮೊಗ್ಗೆಲ್ಲ ಉದುರುತ್ತಾ ಇತ್ತು. ನಮ್ಮ ತಂಗಿನೂ ಹಂಗೆ ಅಂತಿದ್ಲು ಮೊನ್ನೆ ಬಂದಾಗ, ಯಾಕೆ ದಾಸವಾಳ ಗಿಡದಲ್ಲಿ ಇದ್ದಕ್ಕಿದ್ದಂಗೆ ಇಷ್ಟೊಂದು ಚೆನ್ನಾಗಿರೋ ಮೊಗ್ಗೆಲ್ಲ ಉದುರುತ್ತಿದೆಯಲ್ಲ ಅಂದ್ಲು. ಹಂಗಾಗಿ ನಾನು ಮೊಗ್ಗೆ ಯಾಕೆ ಈ ಥರ ಉದುರುತ್ತಿದೆಯಲ್ಲ ಅಂದ್ಬಿಟ್ಟು ನಾನು ಈ ಉಪಾಯ ಮಾಡಿದ್ದೀನಿ. ಅಂದರೆ ಮಜ್ಜಿಗೆನ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಕಂಟ್ರೋಲೆಲ್ಲ ಆಗುತ್ತೆ. ನೋಡಿ, ಎಷ್ಟು ಅದರಲ್ಲೇ ಎಲ್ಲ ಹಣ್ಣಾದಂಗಾಗಿ ಎಲ್ಲ ಉದುರೋಗ್ತಾನೆ ಇದೆ. ಇವಾಗ ಅದು ಹುಳಿ ಮಜ್ಜಿಗೆನ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಗಿಡಗಳಿಗೆ. ನೋಡಿ, ನಾನು ಅದನ್ನು ಸ್ಪ್ರೇ ಕೂಡ ಮಾಡಿ ತೋರಿಸಿದ್ದೀನಿ. ಮತ್ತು ಇನ್ನು ಅದು ಮಣ್ಣಿಗೂ ಸಹ ಸೇರಿಸ್ಬೋದು. ಹುಳಿ ಮಜ್ಜಿಗೆಗಿನ್ನ ಮದ್ದಿಲ್ಲ ಅಂತ ಗಾದೆ ಇದೆ ನೋಡಿ, ಆ ಥರ ಯಾವುದೇ ಒಂದು ಕೀಟಗಳಿದ್ರೂ ಸಹ ಹೋಗುತ್ತೆ. ಮತ್ತು ಮಣ್ಣಿನಲ್ಲಿರೋ ಅಂತಹ ಫಲವತ್ತತೆಯೂ ಸಹ ಹೆಚ್ಚು ಮಾಡುತ್ತೆ ಈ ಹುಳಿ ಮಜ್ಜಿಗೆ. ಮತ್ತು ಕಾಫಿ ಪೌಡ್ರು ಮತ್ತು ಬೆಳ್ಳುಳ್ಳಿ ಇದೆಲ್ಲ ನಾವು ಬಳಸಿರೋದ್ರಿಂದ, ಅದರಲ್ಲೂ ಬೆಳ್ಳುಳ್ಳಿ ಬಳಸಿರೋದ್ರಿಂದ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರ ಬರೋದಿಲ್ಲ. ಇನ್ನು ನಾವು ಕಾಫಿ ಪೌಡ್ರನ್ನ ಬಳಸಿರೋದ್ರಿಂದ ಮಣ್ಣಿನಲ್ಲಿರುವಂತಹ ಫಲವತ್ತತೆಯೂ ಸಹ ಹೆಚ್ಚು ಮಾಡುತ್ತೆ. ಈ ಕಾಫಿ ಪೌಡ್ರು ಮಣ್ಣಲ್ಲಿ ತೇವಾಂಶನ ಹಿಡಿದಿಟ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ ಈ ಕಾಫಿ ಪೌಡ್ರಿಗೆ. ನೋಡಿ, ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಸಹ ಹಾಕ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಗಿಡದಲ್ಲಿ ಚೆನ್ನಾಗಿ ಚಿಗುರು ಮತ್ತು ಹೂವು ಇದೆಲ್ಲ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ. ಹೊರಗಡೆಯಿಂದ ದುಡ್ಡು ಕೊಟ್ಟು ಲಿಕ್ವಿಡ್ ಎಲ್ಲ ತೊಗೊಬಂದು ಹಾಕೋ ಬದಲು ಮನೆಯಲ್ಲೇ ಆರ್ಗಾನಿಕ್ಕಾಗಿ ಬಳಸ್ಕೊಂಡು ನೀವು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಗಿಡಗಳು ಹೆಲ್ದಿಯಾಗಿ ಇರುತ್ತೆ. ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಬಳಸ್ದಲೇ ನಾವು ಗಿಡಗಳನ್ನೂ ಸಹ ಬೆಳೆಸ್ಬೋದು. ಅಂದರೆ ನಾನು ಹೆಚ್ಚಾಗಿ ಮನೆಯಲ್ಲಿರೋಂತಹ ವಸ್ತುಗಳನ್ನೇ ಬಳಸ್ಕೊಂಡು ನಾನು ಗಿಡಗಳಿಗೆ ಈ ರೀತಿ ಗೊಬ್ಬರ ಆಗಲಿ ಮತ್ತು ಲಿಕ್ವಿಡ್ ಆಗಲಿ ತಯಾರು ಮಾಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಥರ ಲಿಕ್ವಿಡ್ ಎಲ್ಲ ರೆಡಿ ಮಾಡೋಕ್ಕೆ ಟೈಮ್ ಇರೋದಿಲ್ಲ ನಮಗೆ ಅಂದ್ಬಿಟ್ಟು ಹೊರಗಡೆಯಿಂದ ಏನು ಮಾಡ್ತಾರೆ, ಕೆಮಿಕಲ್ಲು ಗೊಬ್ಬರ ಮತ್ತು ಕೆಮಿಕಲ್ಲು ಲಿಕ್ವಿಡ್ ಫರ್ಟಿಲೈಸರು ಇದೆಲ್ಲನೂ ತಗೊಬಂದು ಗಿಡಗಳಿಗೆ ಹಾಕ್ತಾರೆ. ನೀವು ಆ ಥರ ಹಾಕೋದ್ರಿಂದ ಯಾವುದೇ ರೀತಿ ಎರೆಹುಳಗಳೆಲ್ಲ ಉತ್ಪತ್ತಿ ಆಗೋದಿಲ್ಲ ಮತ್ತು ಎರೆಹುಳಗಳೂ ಸಹ ಇರೋದಿಲ್ಲ. ಜಾಸ್ತಿ ಕೆಮಿಕಲ್ ಗೊಬ್ಬರ ಎಲ್ಲ ಹಾಕ್ತು ಅಂದರೆ ಎರೆಹುಳಗಳು ಇರೋದಿಲ್ಲ, ಸತ್ತೋಗ್ಬಿಡುತ್ತೆ. ಅದೇ ನಾವು ಆರ್ಗಾನಿಕ್ಕಾಗಿ ರೆಡಿ ಮಾಡಿ ಈ ಥರ ಲಿಕ್ವಿಡ್ ಎಲ್ಲ ಕೊಡೋದ್ರಿಂದ ಎರೆಹುಳಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ನೀವು ನೋಡಿರ್ಬೋದು ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಎರೆಹುಳಗಳೆಲ್ಲ
ಚೆನ್ನಾಗಿರುತ್ತೆ ಮಣ್ಣಲ್ಲಿ ಅಂತಲೂ ನಾನು ಒಂದು ಸತಿ ರೀಪಾಟ್ ಮಾಡಬೇಕಾದ್ರೆ ಎರೆಹುಳಗಳು ನೋಡಿ ರಾಶಿ ರಾಶಿ ತುಂಬ್ಕೊಂಡಿದೆ ಅನ್ನೋದ್ರ ಬಗ್ಗೆನೂ ನಾನು ಆ ವಿಡಿಯೋನೂ ಸಹ ಹಾಕಿದ್ದೀನಿ. ಈ ಥರ ನಾವು ಆರ್ಗಾನಿಕ್ಕಾಗಿ ಗಳಿಗೆ ಒಂದು ಫರ್ಟಿಲೈಸರ್ ಆಗಲಿ ಗೊಬ್ಬರ ಆಗಲಿ ತಯಾರು ಮಾಡಿಕೊಡೋದ್ರಿಂದ ಯಾವುದೇ ರೀತಿ ಸಮಸ್ಯೆನೂ ಸಹ ಆಗೋದಿಲ್ಲ, ಎರೆಹುಳಗಳೂ ಸಹ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ನಮ್ಮ ಮನೆಯಲ್ಲೇ ಇರೋವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಗಿಡಗಳಿಗೆ ಲಿಕ್ವಿಡ್ ಆಗಲಿ ಮತ್ತು ಗೊಬ್ಬರ ಆಗಲಿ ತಯಾರು ಮಾಡ್ಕೋಬೋದು. ಇದಕ್ಕೆ ನಾವು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತೊಗೊಂಬಂದು ಹಾಕಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ನೋಡಿ ಯಾವ ರೀತಿ ಎಷ್ಟೆಷ್ಟು ದಪ್ಪ ದಪ್ಪ ಮೊಗ್ಗೆಲ್ಲ ಉದುರೋಗಿದೆ ಅಂತ. ಹುಳಿ ಮಜ್ಜಿಗೆನ ಬಳಸಿರೋದ್ರಿಂದ ಈ ಗಿಡದಲ್ಲಿ ಈ ಥರ ಎಲ್ಲ ಮೊಗ್ಗು ಉದುರೋ ಸಮಸ್ಯೆ ಎಲ್ಲನೂ ಕಡಿಮೆ ಆಗುತ್ತೆ ಮತ್ತು ಯಾವುದೇ ರೀತಿ ಕೀಟಗಳೂ ಸಹ ಗಿಡದ ಹತ್ರನೂ ಬರೋದಿಲ್ಲ. ಇದನ್ನು ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲೂ ಸಹ ಇಡ್ಬೋದು. ಗಿಡಗಳಿಗೆ ಬಳಸೋವಾಗ ನೀವು ತೆಗೆದುಬಿಟ್ಟು ಫ್ರಿಜ್ಜಿಂದ ಒಂದು 2 ಅವರ್ ಹೊರಗಡೆ ಇಟ್ಟು ಆಮೇಲೂ ಸಹ ಬಳಸ್ಬೋದು. ನಾನು ಇದೇ ರೀತಿಯೇ ಮಾಡೋದು. ಮಜ್ಜಿಗೆ ಸಿಕ್ಕಿದಾಗ ನಾನು ಕಲೆಕ್ಟ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ ತೆಗೆದು ನಾನು ಗಿಡಗಳಿಗೆ ಬಳಸ್ತೀನಿ. ಅದರಲ್ಲೂ ನೀವು ಡೈರೆಕ್ಟಾಗಿ ಫ್ರಿಜ್ಜಿಂದ ಹೊರಗಡೆ ತೆಗೆದ ತಕ್ಷಣವೇ ನೀವು ಗಿಡಗಳಿಗೆ ಬಳಸಬಾರ್ದು. ಒಂದು 2 ಅವರ್ ಹೊರಗಡೆ ಇಡಬೇಕು. ಯಾಕೆಂದರೆ ಆ ಕೋಲ್ಡ್ ಎಲ್ಲ ಕಡಿಮೆ ಆಗಬೇಕಲ್ಲ, ಆಮೇಲೆ ನೀವು ಗಿಡಗಳಿಗೆ ಉಪಯೋಗಿಸ್ಬೇಕು. ಅದರಲ್ಲೂ ಈ ದಾಸವಾಳ ಗಿಡದಲ್ಲಿ ನೀರು ಜಾಸ್ತಿ ಆದ್ರೂ ಸಹ ಮೊಗ್ಗುದ್ರ ಸಮಸ್ಯೆನೂ ಬರುತ್ತೆ. ಗಾರ್ಡನಲ್ಲಿ ಹೆಚ್ಚಾಗಿ ದಾಸವಾಳ ಗಿಡಗಳೇ ಜಾಸ್ತಿ ಇರೋದು. ಹಂಗಾಗಿ ನಾನು ದಾಸವಾಳ ಗಿಡಗಳನ್ನೇ ತುಂಬ ಚೆನ್ನಾಗಿ ಕೇರ್ ಮಾಡ್ತೀನಿ. ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವೋ ನಮ್ಗೆ ಅದರಿಂದ ಅಷ್ಟೇ ಚೆನ್ನಾಗಿ ರಿಸಲ್ಟೂ ಸಹ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.